ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕಂತೇಳಿ ಈ ಒಂದು ಪುಣ್ಯಕ್ಷೇತ್ರ ನಾವು ಸಾಕಷ್ಟು ಬಾರಿ ಭೇಟಿಯನ್ನು ಕೊಟ್ಟಿದ್ದೇವೆ ದರ್ಶನ ಮಾಡಲಿಕ್ಕೆ, ಭಗವಂತನ ದರ್ಶನ ಮಾಡಲಿಕ್ಕೆ. ನಿಮ್ಗೆ ಅನಿಸ್ತಾ ಇದೆ ಈ ಒಂದು ದೇವಾಲಯ ನೋಡ್ತಿದ್ದಾಗೆ ಅನಿಸುತ್ತೆ ಇದು ನಾವು ಆಲ್ರೆಡಿ ನೋಡಿದ್ದೀವಿ ಅಂತೇಳಿ. ಇದು ಬೇರೆ ಯಾವುದು ಪುಣ್ಯಕ್ಷೇತ್ರ, ಬೇರೆ ಯಾವುದೂ ಅಲ್ಲ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ, ಮುಡುಕುತೊರೆ ಮಲ್ಲೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ. ಇದು ಕಾವೇರಿ ಹೊಳೆಯಲ್ಲಿ ಸಾಕಷ್ಟು ಜನ ಸ್ನಾನ ಮಡಿಗಳನ್ನು ಮಾಡಿ ತದನಂತರ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಪಡೀಲಿಕ್ಕೆ ಹೋಗ್ತಾರೆ. ನಾವು ಕೂಡ ಹಾಗೆಯೇ ಸ್ನಾನ ಮಡಿಗಳನ್ನು ಮಾಡಿ ಪುಣ್ಯಕ್ಷೇತ್ರಕ್ಕೆ ದರ್ಶನಕ್ಕೆ ಹೊರಟಿದ್ವಿ. ಅದರ ಕೆಲವೊಂದು ಕ್ಷಣಗಳನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಮೊದಲನೇ ಬಾರಿಗೆ ಹೋಗಿದ್ದಾಗ ನಮಗೇನು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಅಂದರೆ ಅದು ಏನೋ ಅಷ್ಟೊಂದು ನಮಗೆ ಏನೂ ಅನಿಸಿಲ್ಲ. ತದನಂತರ ಕ್ರಮೇಣ ಹೋಗ್ತಾ ತುಂಬ ಈ ಒಂದು ಪುಣ್ಯಸ್ಥಳ ನಮಗೆ ಪರಿಚಿತವಾಯಿತು. ತದನಂತರ ಇಲ್ಲಿ ಏನು ಜಾತ್ರಾ ಮಹೋತ್ಸವಗಳು ನಡೀತಾವಲ್ಲ, ಆ ಒಂದು ಸನ್ನಿವೇಶಗಳನ್ನು ನೋಡ್ಲಿಕ್ಕಂತೂ ತುಂಬ ವಿಜೃಂಭಣೆಯಿಂದ ಇರುತ್ತೆ. ಅದು ಅದೃಷ್ಟ ಮಾಡಿದರೆ ಈ ಒಂದು ಪುಣ್ಯಕ್ಷೇತ್ರಗಳನ್ನ ನಾವು ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವು ಸಾಕಷ್ಟುಗಳನ್ನ ಪುಣ್ಯಕ್ಷೇತ್ರಗಳನ್ನು ನೋಡಿರ್ತೇವೆ, ಆದರೆ ಈ ಒಂದು ಪುಣ್ಯಕ್ಷೇತ್ರ ಹೇಗೆ ಅಂದರೆ ಪಕ್ಕದಲ್ಲಿ ಕಾವೇರಿ ಹೊಳೆ ಮತ್ತು ತದನಂತರ ಬೆಟ್ಟದ ಮೇಲಿರ್ತಕ್ಕಂಥ ದೇವಾಲಯ, ಅದನ್ನು ಮೆಟ್ಲತ್ತಿ ಹೋಗಿ ದರ್ಶನ ಮಾಡ್ತಕ್ಕಂಥ ಒಂದು ಅನುಭವ ಅದಂತೂ ಮರಲಿಕ್ಕೆ ಸಾಧ್ಯವೇ ಇಲ್ಲ. ತದನಂತರ ಈ ಒಂದು ಜಾತ್ರಾ ಮಹೋತ್ಸವಗಳಲ್ಲಿ ನೀವು ನೋಡ್ತಿರ್ಬೋದು, ಅಂಗಡಿ ಮುಂಗಟ್ಟುಗಳು ಕೂಡ ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಅಂಗಡಿ ಮುಂಗಟ್ಟುಗಳಿರುತ್ತೆ. ತದನಂತರ ಉತ್ಸವಗಳು ಏನು ಜಾತ್ರಾ ಮಹೋತ್ಸವಗಳು ನಡೆಯುತ್ತೋ ಕೂಡ ಅದು ಕೂಡ ಆಗಿರುತ್ತೆ. ಅದೆಲ್ಲರೂ ಕೂಡ ಭಕ್ತಾದಿಗಳು ಕಣ್ಣು ತುಂಬ್ಕೊಬೋದು. ಮಹಾರಥೋತ್ಸವಗಳಿರ್ಬೋದು, ಉತ್ಸವ ಮೂರ್ತಿಗಳಿರ್ಬೋದು, ಇದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ವೀಕ್ಷಣೆಯನ್ನು ಮಾಡ್ಬೋದು. ಅದು ನೀವು ಅಲ್ಲಿ ಸಾಕಷ್ಟು ಜನ ಮಾಡಿರ್ತೀರ, ಆದರೂ ಕೂಡ ಇದು ನಾವು ನೋಡ್ತಕ್ಕಂಥ ಸನ್ನಿವೇಶದಲ್ಲಿ ನಡೆದಕ್ಕಂಥವಂಥವನ್ನು ನಾವು ನಿಮ್ಮ ಹತ್ರ ತೆರೆದಿಡ್ತಾ ಇದ್ದೀವಿ. ತದನಂತರ ಇದೇ ಒಂದು ಪುಣ್ಯಕ್ಷೇತ್ರಗಳನ್ನು ನಾವು ನೋಡಬೇಕು ಅಂತ ಅಂದರೆ ತುಂಬ ಕೆಲವೊಂದು ಸರಿ ಕಷ್ಟ ಸಾಧ್ಯವಾಗ್ಬೋದು. ಯಾವಾಗ ಸಾಧ್ಯವಾಗುತ್ತೋ ಆವಾಗ ನಾವು ಈ ಒಂದು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಬೇಕು. ದರ್ಶನ ಮಾಡೋದ್ರಿಂದ ನಮಗೆ ನಾವು ಮಾಡಿರ್ತಕ್ಕಂಥ ಪೂರ್ವ ಫಲಗಳೇನಿದೆಯೋ ಅದು ನಮಗೆ ಫಲಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಕೆಲವೊಂದು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಲೇಬೇಕಾಗುತ್ತೆ. ಅದು ಮಾಡೋದ್ರಿಂದ ಕೆಲವೊಂದು ನಮಗೆ ಲಭಿಸುತ್ತೆ. ತದನಂತರ ಈ ಒಂದು ಸ್ಥಳ ನೋಡ್ತಾ ಇದ್ದೀರಲ್ಲ, ಇದು ಕಾವೇರಿ ಪುಣ್ಯಕ್ಷೇತ್ರ. ಏನು ಒಂದು ಸ್ಥಳ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟು ಸರಿ ಈ ಒಂದು ಕಾವೇರಿ ಸನ್ನಿಧಾನದಲ್ಲಿ ನಾವು ಸ್ನಾನಗಳ ಮಡಿಗಳನ್ನು ಮಾಡ್ತಾ ಇದ್ವು, ಅಲ್ಲಿಂದ ಮತ್ತೆ ಸ್ನಾನ ಮಾಡ್ತಾನೆ ಇರಬೇಕು. ವಿಶಾಲವಾದಂಥ ಸ್ಥಳ, ಆದರೂ ಕೂಡ ಅಪಾಯಕಾರಿ ಇರುತ್ತೆ. ಅದನ್ನು ನೋಡಿ ನೀವು ಸ್ನಾನ ಮಡಿಗಳನ್ನು ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಸೊ ನಾವಿದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ಮಗು ಕೂಡ ಮಿಸ್ಸಾಗಿ ಒಳಗಡೆ ಬೀಳ್ತು. ಆದರೂ ಕೂಡ ಅದನ್ನು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥವ್ರು ಅದನ್ನು ಸೇಫ್ ಮಾಡಿದರು. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಭಯನೂ ಅನಿಸುತ್ತೆ. ಆದರೂ ಕೂಡ ಏನೋ ಈ ಒಂದು ಪುಣ್ಯಕ್ಷೇತ್ರಗಳಿಗೆಲ್ಲ ದರ್ಶನ ಮಾಡಿದಾಗ ನಾವೇ ಧನ್ಯ ಅಂತ ಅನಿಸ್ಬಿಡುತ್ತೆ. ನಮ್ಗೆ ಎಷ್ಟೇ ಟೆನ್ಷನ್ ಇದ್ದರೂ, ಎಷ್ಟೇ ಕೆಲಸದ ಒತ್ತಡಗಳಿದ್ರೂ ಕೂಡ ಈ ಒಂದು ದರ್ಶನಗಳನ್ನು ಮಾಡೋದ್ರಿಂದ ತುಂಬ ಮನಸ್ಸು ಹಗುರವಾಗಿರುತ್ತೆ. ನಾವು ಮಾಡ್ತಕ್ಕಂಥ ಕೆಲಸಗಳ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಮ್ಮ ಮನಸ್ಥಿತಿನೂ ಕೂಡ ನಿರ್ಮಲವಾಗಿರಬೇಕಾಗತ್ತೆ.